ಗೃಹಲಕ್ಷ್ಮಿ 11ನೇ ಕಂತಿನ ಹಣಕ್ಕೆ ಪೆಂಡಿಂಗ್ ಹಣಕ್ಕೆ ಈ ಒಂದು 15 ಜಿಲ್ಲೆಗಳನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ನಿಮ್ಮ ಜಿಲ್ಲೆ ಕೂಡ ಇದೆಯಾ ಅಂತೇಳಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಲೈಕ್ ಮಾಡಿ, ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ಬನ್ನಿ ನೇರವಾಗಿ ವಿಷಯಕ್ಕೆ ಹೋಗೋಣ. ನೋಡಿ ಸ್ನೇಹಿತರೆ, ಮಹಿಳೆಯರ ಒಂದು ಆರ್ಥಿಕ ಸಬಲೀಕರಣಕ್ಕಾಗಿ ಮನೆಯ ಒಂದು ಯಜಮಾನಿಗೆ ತಿಂಗಳಿಗೆ 2,000 ಹಣವನ್ನು ನಮ್ಮ ರಾಜ್ಯ ಸರ್ಕಾರ ಒಂದು ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ಕೊಡ್ತಾ ಬಂದಿತ್ತು. ಆದರೆ ಈ ಒಂದು 10 ಕಂತಿನ ಹಣವನ್ನು ಕೊಟ್ಟಿತ್ತು. ಆದರೆ ಕಳೆದ ಒಂದು 2 ತಿಂಗಳಿಂದ ಯಾರ ಖಾತೆಗೂ ಕೂಡ ಹಣ ಅನ್ನೋದು ಜಮಾ ಆಗಿರಲಿಲ್ಲ. ಆದ್ದರಿಂದ ಮನೆಯನ್ನು ನಿಭಾಯಿಸೋದು ತುಂಬ ಕಷ್ಟ ಆಗ್ತಿತ್ತು. ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತೇಳಿ ತುಂಬ ಜನ ಆಕ್ರೋಶವನ್ನು ಮಾಡಿದರು, ಮೈಸೂರಿನಲ್ಲಿ ಪ್ರತಿಭಟನೆಯನ್ನು ಮಾಡಿದರು. ಇದೆಲ್ಲದು ಕೂಡ ನಮಗೆ ಗೊತ್ತು. ಆದರೆ 11ನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಅಂತೇಳಿ ತುಂಬ ಜನ ಪ್ರಶ್ನೆ ಮಾಡ್ತಾಯಿದ್ರು. ಈಗಾಗಲೇ ರಾಜ್ಯದ 1.18 ಕೋಟಿ ಒಂದು ಮಹಿಳೆಯರು ಈ ಯೋಜನೆಗೆ ಅರ್ಜಿ ಸಲ್ಲಿಸಿ ಹಣವನ್ನು ಪಡಿತಾ ಇದ್ದಾರೆ. ಇದು ನಿಜವಾಗ್ಲೂ ತುಂಬ ಬಿಗ್ ಅಮೌಂಟು. 1.18 ಕೋಟಿ ಜನ ಅಂತಂದರೆ ನಿಜವಾಗ್ಲೂ ಇದಕ್ಕೆ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಆದರೆ ಕೆಲವು ದಾಖಲೆಗಳು ಸರಿ ಇಲ್ಲ ಅಂತೇಳಿ ತುಂಬ ಜನಕ್ಕೆ ಹಣ ಕೂಡ ಹೋಗ್ತಾ ಇಲ್ಲ. ಅದೇನು ಅಂದರೆ ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಅಕೌಂಟ್ ಎರಡೂ ಕೂಡ ಸರಿ ಇರೋದಿಲ್ಲ, ಎರಡೂ ಕೂಡ ಮ್ಯಾಚ್ ಆಗಿರೋದಿಲ್ಲ, ಅಪ್ಡೇಟ್ ಆಗಿರೋದಿಲ್ಲ ಆಧಾರ್ ಕಾರ್ಡು. ಆದ್ದರಿಂದ ತುಂಬ ಜನಕ್ಕೆ ಹಣ ಅನ್ನೋದು ಹೋಗಿರೋದಿಲ್ಲ. ಇನ್ನು ಲೋಕಸಭಾ ಚುನಾವಣೆ ಇರೋದ್ರಿಂದ ನೀತಿ ಸಂಹಿತೆ ಕೂಡ ಜಾರಿ ಇತ್ತು. ಆ ಕಾರಣದಿಂದ ಕಳೆದ ಒಂದು 2 ತಿಂಗಳಿಂದ ಹಣ ಅನ್ನೋದು ಬಿಡುಗಡೆ ಆಗಿರೋದಿಲ್ಲ. ಯಾವೊಂದು ಸ್ಟೇಟಲ್ಲೂ ಕೂಡ ಹಣ ಅನ್ನೋದು ಬಿಡುಗಡೆ ಮಾಡಲ್ಲ, ಹೋಲ್ಡ್ ಮಾಡ್ತಾರೆ. ಇದ್ರ ಬಗ್ಗೆ CM ಸಿದ್ದರಾಮಯ್ಯ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಇಬ್ಬರೂ ಕೂಡ ಸ್ಪಷ್ಟನೆಯನ್ನು ನೀಡಿದರು. ಕಳೆದ 2 ಅಥವಾ 3 ತಿಂಗಳಿಂದ ಪೆಂಡಿಂಗ್ ಹಣ ಇದೆ, ಅದನ್ನು ಬಿಡುಗಡೆನ ಮಾಡ್ತೀವಿ ಅಂತ ಹೇಳಿದರು. ಇನ್ನು ಇದಕ್ಕೆ ಒಂದು 15 ಜಿಲ್ಲೆಗಳನ್ನು ಆಯ್ಕೆ ಮಾಡಿದ್ದಾರೆ. ಅದು ಯಾವ ಜಿಲ್ಲೆ ಅಂತ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಮಂಡ್ಯ, ಮೈಸೂರು, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಚಿಕ್ಕಮಗಳೂರು, ದಾವಣಗೆರೆ, ಚಿತ್ರದುರ್ಗ, ಹುಬ್ಬಳ್ಳಿ, ಬೆಳಗಾವಿ, ಧಾರವಾಡ, ಕೋಲಾರ ಮತ್ತು ಕೊಡಗು, ಉಡುಪಿ, ದಕ್ಷಿಣ ಕನ್ನಡ ಮತ್ತು ತುಮಕೂರು ಇಷ್ಟು ಜಿಲ್ಲೆಗಳಿಗೆ ಪೆಂಡಿಂಗ್ ಹಣವನ್ನು ಒಟ್ಟಿಗೆ ಬಿಡುಗಡೆ ಮಾಡ್ತೀವಿ. ಎಲ್ಲ ಜಿಲ್ಲೆಯ ಮಹಿಳೆಯರು ತಮ್ಮ ಒಂದು DBT ಅಪ್ಲಿಕೇಶನ್ ಮುಖಾಂತರ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಎಲ್ಲ ಜಿಲ್ಲೆಗಳಿಗೂ ಒಂದು ಬಿಡುಗಡೆನ ಮಾಡ್ತಾರೆ ಹಣವನ್ನು. ಆದರೆ ಈ ಜಿಲ್ಲೆಗಳಿಗೆ ಫಸ್ಟ್ ಪ್ರಿಫರೆನ್ಸನ್ನು ಕೊಟ್ಟಿದ್ದಾರೆ. ಈ ಜಿಲ್ಲೆಗಳಿಗೆ ಮೊದಲ ಹಂತದಲ್ಲಿ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತೇಳಿ ಕೊಟ್ಟಿದ್ದಾರೆ. ಇದು ಮತ್ತು ಇನ್ನು 2-3 ದಿನಗಳ ನಂತರ ಮಿಕ್ಕಂಥ ಜಿಲ್ಲೆಗಳು ಯಾವ್ಯಾವ ಮತ್ತೆ ಜಿಲ್ಲೆಗಳು ಬರ್ತವೆ ಅದನ್ನು ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಕ್ತೀವಿ. ಆವಾಗಲೂ ಕೂಡ ವಿಡಿಯೋವನ್ನು ನೋಡಿ. ಆದರೆ ತುಂಬ ಜನ ಹೇಳ್ತಾ ಇದ್ದಾರೆ, ನಮಗೆ ಯಾವ ರೀತಿ ಹಣ ಬರ್ತಾ ಇಲ್ಲ, ನಾವೇನು ಮಾಡಬೇಕು ಅಂತೇಳಿ. ಸ್ನೇಹಿತರೆ, ನಿಮ್ಮ ಒಂದು ಈ ಥರ ಪ್ರಾಬ್ಲಮ್ ಆಗ್ತಿದೆ, ನಮಗೆ 1 ಕಂತಿನ ಹಣ ಬಂದಿಲ್ಲ ಅಂತಂದರೆ ನಿಮ್ಮ ಒಂದು ಹತ್ತಿರದಂಥ ಶಿಶು ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತ ಇರುತ್ತೆ, ಅಲ್ಲಿ ಹೋಗಿ ನೀವು ಭೇಟಿಯನ್ನು ಮಾಡಬೇಕು. ಅಲ್ಲಿನ ಅಧಿಕಾರಿಗಳಿಗೆ ಭೇಟಿ ಮಾಡಿ ನಿಮ್ಮ ಪುರಾವೆಗಳು ಏನಿದೆ, ನಿಮ್ಮ ಜೆರಾಕ್ಸ್ಗಳನ್ನ ಕೊಡಬೇಕು. ಇಷ್ಟು ಕಂತಿನ ಹಣ ಬಂದಿಲ್ಲ ಅಂತ ಬ್ಯಾಂಕಲ್ಲಿ ಒಂದು ಏನು ಲೆಟರನ್ನು ತೆಗೆದುಕೊಂಡು ಹೋಗಿ, ಬ್ಯಾಂಕಲ್ಲಿ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಬರುತ್ತಲ್ಲ, ತೆಗೆದುಕೊಂಡು ಹೋಗ್ಬಿಟ್ಟು ನಮಗೂ 1 ಕಂತಿನ ಹಣವನ್ನು ಬಂದಿಲ್ಲ, ತುಂಬ ಅಮೌಂಟ್ ಹೋಲ್ಡಲ್ಲಿದೆ ಅಂತ ಹೇಳಿ ಕೇಳ್ಕೊಳ್ಳಿ. ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಆಗ ಅವರು ನಿಮಗೆ ಹಣವನ್ನು ತಲುಪಿಸುವಂಥ ಕೆಲಸವನ್ನು ಮಾಡ್ತಾರೆ. ಅದಾಗಲಿಲ್ಲ ಅಂತಂದರೆ ಅದು ತುಂಬ ದೂರ ಇದೆ, ಒಂದು ತಾಲೂಕಲ್ಲಿ ಒಂದು ಶಿಶು ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅನ್ನೋದಿರುತ್ತೆ. ಇಲ್ಲ ಅಂತಂದರೆ ನಿಮ್ಮ ಊರಲ್ಲಿರೋವಂಥ ಒಂದು ಅಂಗನವಾಡಿ ಕೇಂದ್ರಗಳಿಗೆ ಹೋಗಿ ಅಲ್ಲಿ ಹೋಗ್ಬಿಟ್ಟು ಕೂಡ ನೀವು ಚೆಕ್ ಮಾಡಿಸ್ಕೊಬೋದು. ಇಲ್ಲಿ ಮೇಯ್ನ್ ಪ್ರಾಬ್ಲಮ್ ಏನಿರುತ್ತೆ ಅಂತಂದರೆ ನಿಮ್ಮ ರೇಷನ್ ಕಾರ್ಡಲ್ಲಿರುವಂಥ ಹೆಸರು, ನಿಮ್ಮ ಆಧಾರ್ ಕಾರ್ಡಲ್ಲಿರುವಂಥ ಹೆಸರು ಎರಡೂ ಕೂಡ ಸೇಮ್ ಇರಬೇಕು. ಎರಡೂ ಕೂಡ ಬೇರೆ ಬೇರೆ ಆಗಿರ್ಬೋದು. ಆ ಬೇರೆ ಬೇರೆ ಆದರೆ ನಿಮಗೆ ಪ್ರಾಬ್ಲಮ್ ಬರೋ ಚಾನ್ಸಸ್ ಕೂಡ ಇದೆ. ನಿಮ್ಮ ಬ್ಯಾಂಕಲ್ಲಿ ಅಕೌಂಟ್ ನಂಬರ್ ಕೂಡ, ಅಕೌಂಟ್ ನೇಮ್ ಕೂಡ ಸೇಮ್ ಇರಬೇಕಾಗುತ್ತೆ. ಇದನ್ನು ಕೂಡ ನೀವು ಗಮನದಲ್ಲಿಟ್ಟುಕೊಂಡು ನೋಡಬೇಕಾಗುತ್ತೆ ಸ್ನೇಹಿತರೆ. ಹಾಗಂತ ನಮಗೆ ತಿಳಿಸಿದ್ದಾರೆ CM ಸಿದ್ದರಾಮಯ್ಯನವರು, ಈ ಥರ ಕೂಡ ತಿಳಿಸಿದ್ದಾರೆ. ಇದ್ರ ಜೊತೆಗೆ ಏನು ನಿಮ್ಮ ಆದಾಯ ಒಂದು ಮೇಲಿರ್ಬೋದು, ಆದಾಯ ನೀವು ಬಡ ಕುಟುಂಬಕ್ಕಿಂತ ಮೇಲಿದ್ದರೆ ಆವಾಗಲೂ ಕೂಡ ನಿಮಗೆ ಬರೋ ಚಾನ್ಸಸ್ ಕಡಿಮೆ ಇರುತ್ತೆ. ನಿಮ್ಮ ಆದಾಯ ಬಡವರ್ಗದವರಿದ್ದು ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಸೌಲಭ್ಯವಿಲ್ಲದೆ
ಏನು ಕಾರು ವೈಟ್ ಬೋರ್ಡ್ ಇರೋವಂಥ ಕಾರಿದ್ದು ಅಥವಾ ನೀವು 5 ಎಕರೆಗಿಂತ ಹೆಚ್ಚಿನ ಜಮೀನುಗಳಿಂದು ಟ್ರ್ಯಾಕ್ಟರ್ ಇದ್ದರೆ ಇದು ಯಾವುದಕ್ಕೂ ಕೂಡ ನಿಮಗೆ ಬರೋದಿಲ್ಲ ಅಂತೇಳಿ ಹೇಳಿದ್ದಾರೆ. ಆದರೆ ಇನ್ನೂ ಕೂಡ ಅದನ್ನು ಅಪ್ಲೈ ಮಾಡಿಲ್ಲ ನಮಗೆ. 11ನೇ ಕಂತು 12ನೇ ಕಂತಿಗೆ ಇದಕ್ಕೆಲ್ಲ ಸೇರ್ಕೊಳೋದಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಇದನ್ನ ಜಾರಿಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಕಾದು ನೋಡಬೇಕು. ನೋಡಿ ಸ್ನೇಹಿತರೆ, ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಆದಷ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.